ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಮನೆ ಕನಸು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹುಚ್ಚೆಳ್ಳು ಯೂಸ್ ಮಾಡಿಕೊಂಡು ಕುಂಬಳಕಾಯಿ ಪಲ್ಯ ಮತ್ತು ಕುಂಬಳಕಾಯಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೋಬೇಕು, ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥದ್ದು. ಮತ್ತು ಈರುಳ್ಳಿ ಕೂಡ ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿರೋಂಥದ್ದು. ಮತ್ತು ಹುಚ್ಚೆಳ್ಳು ಒಂದು ಹಾಫ್ ಬೌಲಷ್ಟು, ಕಾಯಿ ಮತ್ತು 1 ಬೌಲ್ ಆಗೋಷ್ಟು ಕ್ಯಾರೆಟು ಮತ್ತು ಕುಂಬಳಕಾಯಿ ಅದೆರಡೂ ಕೂಡ ತುರಿದು 1 ಬೌಲಷ್ಟು ತೊಗೋಬೇಕು. ಈಗ ನಾನು ಹುಚ್ಚೆಳ್ಳು ತೊಗೊಂಡಿದ್ದೀನಲ್ಲ, ಆ ಹುಚ್ಚೆಳ್ಳನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಆಗೋ ಥರ ಹುರ್ಕೋಬೇಕು. ಅದನ್ನು ಹಂಗೆ ಪುಡಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಆಮೇಲೆ ಪುಡಿ ಮಾಡಿಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹುಚ್ಚೆಳ್ದು. ಈಗ ಇದಾಯಿತು ಹುರ್ಕೊಂಡಿದ್ದು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ 1-2 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಹುರ್ಕೋಬೇಕು. ಇದು ರೊಟ್ಟಿಗೆಲ್ಲ ಹಾಕೊಂಡು ಕಲಿಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಜೀರಿಗೆನ ಹುರ್ಕೋಬೇಕು. ಈಗ ಅದೇ ಪಾತ್ರೆಗೆ 1 ಕಪ್ ಆಗೋಷ್ಟು ರವೆ ಹಾಕ್ಕೊಂಡಿದ್ದೀನಿ ನಾನು. ಈಗ ತುರಿದಿಟ್ಕೊಂಡಿರೋಂಥ 1 ಬೌಲ್ ಆಗೋಷ್ಟು ಕುಂಬಳಕಾಯಿ ಮತ್ತು ಕ್ಯಾರೆಟ್. ಕುಂಬಳಕಾಯಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಕ್ಯಾರೆಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು 3 ಈರುಳ್ಳಿ ಸಣ್ಣಗೆ ಹೆಚ್ಚಿರೋಂಥದ್ದು. ಹಸಿಮೆಣ್ಸಿನ್ಕಾಯಿ ಇಲ್ಲಿ ನಾನೊಂದು 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಈಗ ಕೊತ್ತಂಬರಿ ಒಂದು ಹಾಫ್ ಬೌಲ್ ಆಗೋಷ್ಟು ಕೊತ್ತಂಬರಿ. ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುಚ್ಚೆಳ್ಳು ಹುರಿದು ಬಿಟ್ಟು ಅದನ್ನು ಹಾಕ್ಕೊಳ್ಳೋಣ. ಇದೊಂದು 2-3 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆಗೆ ಅಕ್ಕಿ ಹಿಟ್ಟು ತೊಗೊಳ್ಳೋಣ. 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಬಿಸಿನೀರಲ್ಲೇ ಕಲಿಸ್ಕೋಬೇಕು. ಉಗುರು ಬೆಚ್ಚಗಿರೋ ಬಿಸಿನೀರಲ್ಲೇ ಕಲಿಸ್ಕೋಬೇಕು. ಹುಚ್ಚೆಳ್ಳು ಸ್ಕಿನ್ ಗ್ಲೋ ಕೂಡ ತುಂಬಾ ಯೂಸ್ ಆಗುತ್ತೆ. ಮತ್ತು ಕೊಲೆಸ್ಟ್ರಾಲ್ ಇದ್ರಲ್ಲಿ ಕಡಿಮೆ ಆಗುತ್ತೆ. ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು. ಇದನ್ನು ವೆಯ್ಟ್ ಲಾಸ್ ರೆಸಿಪಿ ಅಂತ ಕೂಡ ನಾವು ಹೇಳ್ಬೋದು. ದಿನ ಇದನ್ನು 1-2 ಸ್ಪೂನ್ ಆಗೋಷ್ಟು ಹುಚ್ಚೆಳ್ಳು ಹಾಕ್ಕೊಂಡು ಬಿಸಿ ನೀರಲ್ಲಿ ಅದನ್ನು ಕುದಿಸ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗತ್ತೆ. ನೋಡಿ, ಹಿಟ್ಟು ಕಲಿಸ್ಬೇಕಾದ್ರೆ ನಾವು ಯಾವತ್ತೂ ತೆಳ್ಳು ಕಲಿಸ್ಕೋಬಾರ್ದು. ಈ ಥರ ಗಟ್ಟಿಗೆ ಇರಬೇಕು. ಅಂದರೆ ತುಂಬ ತೆಳ್ಳು ಕಲಿಸ್ಕೊಂಡ್ರೆ ನಾವು ತೊಟ್ಕೊಂಡಾಗ ಅದು ರೊಟ್ಟಿ ಕ್ಲೀನಾಗಿ ಬರೋಲ್ಲ, ಹೊಂದಾಣಿಕೆ ಹಾಕ್ಕೊಂಡು ಬರೋದಿಲ್ಲ, ಕಿತ್ತೋಗ್ಬಿಡತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಕಲಸಿಟ್ಕೋಬೇಕು. ಈಗ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಕುಂಬಳಕಾಯಿ ಪಲ್ಯ ಮಾಡ್ಕೊಂಬಿಡೋಣ. ಸಾಸಿವೆ ಹಾಕ್ಕೊಂಡಿದ್ದೀನಿ, ಕರಿಬೇವು, ಸ್ವಲ್ಪ ಕಡಲೆಬೇಳೆ, ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹಾಕಿದ್ರೆ ಯಾವುದೇ ಪಲ್ಯಕ್ಕಾದರೂ ಅಷ್ಟೇ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ 2 ಈರುಳ್ಳಿ ಕಟ್ ಮಾಡಿರೋಂಥದ್ದು ಹಾಕ್ಕೊಂಡಿದ್ದೀನಿ. ನಾನಿಲ್ಲೊಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಫ್ರೈ ಆಗಲಿ. ಆಮೇಲೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋಂಥ ಕುಂಬಳಕಾಯಿನ ಹಾಕ್ಕೊಳ್ಳೋಣ. ಕುಂಬಳಕಾಯಿ ರೊಟ್ಟಿಗೂ ಮತ್ತು ಕುಂಬಳಕಾಯಿ ಪಲ್ಯಕ್ಕೂ ತುಂಬಾ ಚೆನ್ನಾಗಿರುತ್ತವೆ ಕಾಂಬಿನೇಷನ್ನು. ಅದರಲ್ಲೂ ಹುಚ್ಚೆಳ್ಳು ಬೇರೆ ಯೂಸ್ ಮಾಡಿರ್ತೀವಲ್ಲ, ಅದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಕುಂಬಳಕಾಯಿ ಪಲ್ಯಕ್ಕೆ. ಟ್ರೈ ಮಾಡಿ. ನೋಡಿ, ಈ ಥರ ಎಲ್ಲ ತೊಳೆದಿಟ್ಕೊಂಡಿರೋದನ್ನೆಲ್ಲ ಕುಂಬಳಕಾಯಿ ಹಾಕ್ಕೋಬೇಕು ಇದಕ್ಕೆ. ಈಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 5-10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬೇಯಿಸೋಣ ಇದನ್ನು. ನೋಡಿ, 10 ನಿಮಿಷ ಆಯಿತು. ನೋಡಿ, ಈ ಥರ ಆಗತ್ತೆ. ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುಚ್ಚೆಳ್ಳು, ಅದನ್ನು ಹಾಕ್ಕೋಬೇಕು. ಒಂದು 7-8 ಸ್ಪೂನಷ್ಟು ಬರುತ್ತೆ ಹುಚ್ಚೆಳ್ಳು, ಅಷ್ಟು ಹಾಕ್ಕೋಬೇಕು. ಮತ್ತು ಕಾಯಿ ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡು ಸಾಕು, ಕಾಯಿ ತುರಿನ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಈಗೆಲ್ಲ ಇನ್ನೊಂದ್ಸಲಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ.
ಕುಂಬಳಕಾಯಿ ಹುಚ್ಚೆಳ್ದು ಪಲ್ಯ ಕೂಡ ರೆಡಿ ಆಯಿತು. ಈಗ ರೊಟ್ಟಿ ಮಾಡ್ಕೊಂಬಿಡೋಣ ಇದ್ರ ಜೊತೆಗೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಈಗ ಒಂದು ಕವರ್ ಮೇಲೆ ನಾನು ಯೂಸ್ ಮಾಡೋರು ಬೇಕಾದರೆ ಬಾಳೆ ಎಲೆ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಒಬ್ಬಟ್ಟಿಂದು ಪೇಪರ್ ಬರ್ತದೆ ಹೋಳಿಗೆ ಪೇಪರ್, ಅದು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ಕವರ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಹದದಲ್ಲಿ ನಾವು ಕಲಸಿಟ್ಕೊಂಡ್ರೆ ಏನೂ ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ, ಒಂದು ಸ್ಪೂನ್ ಎಣ್ಣೆ ಆಗೋಷ್ಟು ಹಾಕ್ಕೊಂಬಿಟ್ಟು ಅದ್ರ ಮೇಲೆ ತೊಟ್ಕೋಬೇಕು. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ತೊಟ್ಕೋಬೋದು, ಅಷ್ಟು ತೆಳ್ಳಗೆ ಬರುತ್ತೆ ರೊಟ್ಟಿ. ಈಗ ಹಂಚು ಕಾದಿದೆ, ಹಂಚು ಮೇಲೆ ಹಾಕ್ಕೊಳ್ಳೋಣ. ಹೀಗಿದ್ರ ಮೇಲೆ ತುಪ್ಪ ಒಂದು ಸ್ಪೂನ್ ಹಾಕ್ಕೊಳ್ಳೋಣ. ತುಪ್ಪ ಆದರೂ ಹಾಕ್ಕೋಬೋದು, ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. ಈಗ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ಕುಂಬಳಕಾಯಿ ಪಲ್ಯನೂ ಆಯಿತು. ಈಗ ಲಿಡ್ ತೆಗ್ದು ನೋಡಿ, ಒಂದು ಕಡೆ ಆಗಲೇ ಫುಲ್ಲು ಬೆಂದಿದೆ. ಈಗ ಇದನ್ನು ತಿರುಗಿಸ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ನೋಡಿ, ಹೀಗೆ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ ಕೂಡ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ರೊಟ್ಟಿ ಜೊತೆ ಕುಂಬಳಕಾಯಿ ಪಲ್ಯ ಸರ್ವ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.